ನಾವಿಲ್ಲಿ ನ್ಯಾಯ ಕೇಳಕ್ ಬಂದೇವ್ ಅಂದ್ರೆ ಏನು ಕೇಳಕ್ ಬಂದೇವಪ್ಪ ಅಂದ್ರೆ ನಮಗೆ ರೈತರಿಗೆ ಕಬ್ಬಿನ ಬೆಳೆ ನಿಗದಿ ಬೆಳೆ ಘೋಷಣೆ ಮಾಡಿ ಕಾರ್ಖಾನೆ ಚಾಲೂ ಮಾಡಂತ ಹೇಳಕ್ ಬಂದಿದ್ದೆವು. ಅವರು ಅಧ್ಯಕ್ಷರು ಬಂದು ಏನು ಹೇಳಿದ್ರು, ನಾವು ನಂದಿ ಕಾರ್ಖಾನೆ ಚಾಲೂ ಮಾಡ್ರ ನಾವು ಚಾಲೂ ಮಾಡಿದೇವೆ ಅಂತ ಅವ್ರು ಹೇಳಿದ್ರು. ನಾವು ಏನು ಹೇಳಿದೆವು, ನಂದಿ ಕಾರ್ಖಾನೆ ಏನು ಕೊಡ್ತದ ಅದಕ್ಕಿಂತಲೇ 200 ರೂಪಾಯಿ ಕಡಿಮೆ ಕೊಟ್ರೆ ನಾವು ಕಾರ್ಖಾನೆ ಚಾಲೂ ಮಾಡ್ಕೊಡ್ತೀವಿ ಅಂತ ನಾವು ಹೇಳಿದೆವು. ಅವ್ರು ಏನಂದ್ರು, ಅದು ಆಗಲ್ಲ ತಿಳಿದ್ರು. ಆಗಲ್ಲ ಅಂದ್ರು ಇಲ್ಲಿ ಕುಂಡಿರ್ತೀವಿ ಅಂತ ನಾವು ಹೇಳಿದೆವು. ನಮಗೇನು ಹೇಳಿದ್ರು ಗೌಡ್ರು, ದಬ್ಬಾಳಿಕೆಯಿಂದ ನೀವು ಇಲ್ಲಿ ಕೂತ್ರ 10,000 ಜನ ತಂದು ನಿಮ್ಮ ಕಾರ್ಖಾನೆ ಚಾಲೂ ಮಾಡ್ತೀನಿ ಅಂತೇಳಿ ನಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಗೌಡ್ರು. ಈ ಬೆದರಿಕೆಗೆ ನಾವು ರೈತರು ಯಾರು ಅಂಜುವಂಥದ್ದಿಲ್ಲ. ನಮಗೆ ಅನ್ಯಾಯ ಆಗಲಿಕ್ಕದ. ನಮ್ಮ ರೈತರಿಗೆ ಏನದ, ನಮ್ಮ ಅಖಂಡ ಜಿಲ್ಲೆ ಒಳಗೆ ಒಂದೇ ಬೇಡಿಕೆ ಏನದ, ಅಖಂಡ ಜಿಲ್ಲೆ ಒಳಗೆ ಒಂದೇ ರೇಟ್ ಕೊಡ್ಬೇಕು ಹೇಳಿ ನಮ್ಮ ಬೇಡಿಕೆ ಅದ. ಅಧ್ಯಕ್ಷರು ಯಶವಂತರಾಯ ಗೌಡ್ರು ಬಂದು ನಮ್ಗೆ ಅಂಜಿಕೆ ಹಾಕ್ತಾರೆ. ಏನು ಅಂಜಿಕೆ ಹಾಕ್ತಾರ, ಇಲ್ಲಿ 10,000 ಜನ ತರ್ತೀನಿ ಇಲ್ಲಿ ಕೂತ್ರೆ ಅಂತ ನೋಡ್ರಿ ಅಂತೇಳಿ ನಮ್ಗೆ ಅಂಜಿಕೆ ಹಾಕಿರ ಅಂದ್ರೆ ಹೇಳಿ ಒಳಗಡೆ ಹೋಗಿದಾರ. ಏನು ಮಾಡ್ತಾರ ಅಂತ ಅವರು 10,000 ಜನ ಬರೋತಕ್ಕ ನಾವು ಇಲ್ಲೇ ಕಾಯ್ತಾ ಕುಂಡಿರ್ತೀವಿ ಇಲ್ಲೇ ಕಾರ್ಖಾನೆ ಗೇಟ್ನಲ್ಲಿ. ನಮ್ಮದು ಬೇಡಿಕೆ 3,500 ರೂಪಾಯಿ ಇದೆ. ಈ ರಾಜ್ಯದಲ್ಲಿ ಏನದ 3,500 ರೂಪಾಯಿ ಬೇಡಿಕೆ ಅದ. ನಮ್ದು ಅದೇ ಬೇಡಿಕೆ ಅದ. MRP ಅದು ಏನದ ಹೇಳಿದ್ರೆ ಅದು ನಮ್ಗೆ ಯಾವುದು ಗೊತ್ತಿಲ್ಲ. ಆಶ್ವಾಸನೆ ಸಿಕ್ಕಿಲ್ಲ. ಏನ್ ಸಿಕ್ತದ ಅಲ್ಲಿವರೆಗೆ ನಾವ್ ಏನ್ ಹೇಳಿದೆವು, ದಬ್ಬಾಳಿಕೆ ಸಿಕ್ಕ. ನಮ್ ಆಶ್ವಾಸನೆ ಸಿಕ್ಕಿಲ್ಲ, ದಬ್ಬಾಳಿಕೆ ಸಿಕ್ಕದ. ವಿಡಿಯೋ ಮಾಡಿದ್ರೆ ವಿಡಿಯೋ ಬಂದ್ ಮಾಡ ಅಂತ ಹೇಳ್ತಾರ. ಸೋಷಿಯಲ್ ಮೀಡಿಯಾ ಬಂದ್ ಮಾಡಕ್ ಹಚ್ಚಾರ ಎಲ್ಲರೂ.